ಲೂಸಿಯಸ್, ಡೊಮಿಟಿಯಸ್, ಅಹಿಡೋಬಾರ್ಬಸ್. The dawn dark hack, and I am the damn holy creator. ಏನಲೇ, ಅವಳನ್ನ ಕೊಡೋದಿಲ್ಲ ಅಂತ ಅಷ್ಟು ಹಠ ಮಾಡ್ತಿದ್ಯಾ? ಆ ಅನಾಥೆಗೋಸ್ಕರ ನೀನು ಹೊಡಿಸ್ಕೊಂಡು ಸಾಯ್ಬೇಡ. ನಾನು ಜೀವಂತವಾಗಿರೋವರೆಗೂ ನೀನಲ್ಲ ಕಣ. ಯಾರೇ ಹೇಳಿದ್ರು ಅವಳ ಅನಾಥೆ ಅಲ್ಲ ಕಣ. ನೀನು ಸತ್ತೋಗು. ನೀನು ಕೊಂದುಬಿಟ್ಟು ಅವಳನ್ನ ನನ್ನ ಸಂಶೋಧನೆಗೆ ಬಳಸ್ಕೊತೀನಿ. ನಿನ್ನ ನಾನು ಒಳ್ಳೆಯವನು ಅನ್ಕೊಂಡಲ್ಲ. ನಿನ್ನ ನಿಜವಾದ ಮುಖನ ಈ ಪ್ರಪಂಚಕ್ಕೆ ತೋರಿಸ್ದೆ ನಾನು ಬಿಡಲ್ಲ ಕಣ. ಅಲೆಕ್ಸಾಂಡರ್, ಕೊನೆಯದಾಗಿ ನೀನು ಏನಾದರೂ ಹೇಳಬೇಕಾ? ಇಷ್ಟು ದಿನ ನನ್ನನ್ನು ಅವಳೇ ನೋಡ್ಕೋತಾ ಇದ್ಲು. ಅವಳು ನೋಡ್ಕೊಳ್ಳೋದಕ್ಕೆ ಯಾರ ಅವಶ್ಯಕತೆನೂ ಇಲ್ಲ ಕಣ. ನಮ್ಮ ಬ್ಲಡ್ ಹಿಡ್ಕೊಂಡು ನಮ್ಮನ್ನು ಏನೋ ಮಾಡ್ತೀಯಾ? ಹೇ, ಚಿಲ್ ಚಿಲ್. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ.
ಕೆಲ ವರ್ಷಗಳ ಹಿಂದೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ 100 ವರ್ಷಗಳ ಹಿಂದೆ ರೋಮಲ್ಲಿ ಆಳ್ವಿಕೆ ಮಾಡಿದ ರಾಜನ ಸ್ಕೆಲಿಟನ್ ಸಿಕ್ತು. ತುಂಬ ಸಂಶೋಧನೆ ಮಾಡಿದ್ಮೇಲೆ ಅವನ DNA ವಿಚಿತ್ರವಾದ ಬ್ಲಡ್ ಪ್ಯಾಟರ್ನ ಜೆನೆಟಿಕ್ ಡಿಪಾರ್ಟ್ಮೆಂಟ್ ಕಂಡು ಹಿಡಿತು. ಈ ಪ್ರಪಂಚನ ಬದಲಾಯಿಸಿ ಹೊಸ ಪ್ರಪಂಚನ ಸೃಷ್ಟಿ ಮಾಡ್ಬೋದು ಅಂತ ಆ ಸಂಶೋಧನೆಯಲ್ಲಿ ಎಲ್ರಿಗೂ ಅರ್ಥ ಆಯಿತು. ಈ ಇಡೀ ಪ್ರಪಂಚನ ನನ್ನ ಮುಷ್ಟಿಯಲ್ಲಿಟ್ಕೊಳ್ಳೋಕ್ಕೆ ಈ ಅವಕಾಶನ ಬಳಸ್ಕೋಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಅದಕ್ಕೋಸ್ಕರ ನಾನು ಕಂಡು ಹಿಡ್ದಿರೋ ಲಿಕ್ವಿಡ್ನ ತುಂಬ ವರ್ಷಗಳಿಂದ ಹಾಸ್ಪಿಟ್ಲಲ್ಲಿ ಒಬ್ಬೊಬ್ಬ ಪೇಷಂಟ್ ಮೇಲೂ ಟೆಸ್ಟ್ ಮಾಡಿದೆ. ಒಂದು ಬಾಡಿಯಲ್ಲೂ ಅದು ರಿಯಾಕ್ಟ್ ಆಗಲಿಲ್ಲ. ಆದರೆ ನಿನ್ನ ಬಾಡಿಯಲ್ಲಿ ಅದು ಕೆಲಸ ಮಾಡ್ತು. ಆ್ಯಡಮ್ನ ಬ್ಲಡ್ ನಿನ್ನ ಬಾಡಿ ಒಳಗೆ ಮಿಕ್ಸ್ ಆದ ನಂತರ ಮಾತ್ರ ಆ್ಯಡಮ್ ಆ್ಯಂಡ್ ಮರಿಯಮ್. ಅವತ್ತು ನನಗರ್ಥ ಆಗಿತ್ತು, ಇಷ್ಟು ವರ್ಷಗಳಿಂದ ನಾನು ಕಾಯ್ತಾ ಇದ್ದಿದ್ದು ನನ್ನ ಈ ಎಕ್ಸ್ಪೆರಿಮೆಂಟಲ್ ಆಬ್ಜೆಕ್ಟ್ಸ್ಗೋಸ್ಕರನೇ. ಅದು ನೀವುಗಳೇ ಅಂತ. ಲಿಕ್ವಿಡ್ನ ಸೆಕೆಂಡ್ ಸೆಗ್ಮೆಂಟ್ ಲೆವೆಲ್ ಡೋಸ್ನ ನಿಮ್ಮನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ಸ್ಲೋ ಪಾಯ್ಸನ್ ಅಂತ ಹೇಳಿ ಇಂಜೆಕ್ಟ್ ಮಾಡಿದ್ದು. ನಿಮ್ಮೊಳಗೆ ನಾನು ನಡ್ಸಕ್ಕೆ ಹೋಗೋ ಅತ್ಯಂತ ಕಷ್ಟವಾದ ಸಂಶೋಧನೆಯ ಕೊನೆಯಲ್ಲಿ ಸೃಷ್ಟಿಯಾಗೋ ಎಂಬ್ರಯೋನ ಡೆವಲಪ್ ಮಾಡಿ ನಾನ್ ಜನ್ಮ ಕೊಡೋ ನನ್ನ ಮಗುನೇ ನನ್ನ ಈ ಅಸೆಟ್. ಈ ಅಸೆಟ್ಟೆ ನಾನ್ ಸೃಷ್ಟಿ ಮಾಡೋ ಈ ಹೊಸ ಪ್ರಪಂಚದ ಆರಂಭ, ಅಂತ್ಯ ಕೂಡ. ಆ ಮಗುವಿನ ಬ್ಲಡ್ನ ಯಾರೊಳಗೆ ಇಂಜೆಕ್ಟ್ ಮಾಡಿದ್ರೂ ಅವರ ಬ್ಲಡ್ ಸೆಲ್ಸ್ ಜೊತೆಗೆ ಅದು ಮರ್ಜ್ ಆಗಿ ಆ ಮಗುವಿನ ಬ್ಲಡ್ ಜೊತೆಗೆ ಆಲ್ಫಾ ಪಾಸಿಟಿವ್ ಆಗಿ ಬದಲಾಗುತ್ತೆ. ನಾನೇ ಆ ಹೊಸ ಪ್ರಪಂಚಕ್ಕೆ ನಿಮ್ಮ ಜೀವ ಇರಬೇಕಂದ್ರು ಅಥವಾ ಹೋಗ್ಬೇಕಂದ್ರು ಅದನ್ನ ನಾನೇ ಡಿಸೈಡ್ ಮಾಡಬೇಕು. ಇನ್ನು ಸ್ವಲ್ಪ ಹೊತ್ತಷ್ಟೇ ನಿಮ್ಮ ಟೈಮ್. ಇದನ್ನೆಲ್ಲ ಆ ಮುತ್ಕುನ್ ವೇಷದಲ್ಲಿ ಬಂದು ಹೇಳ್ದೆ ತಾನೆ? ಯಾಕೋ ಸತ್ತೋಗಿರೋ ಆ ಮುತ್ಕುನ್ ತರ ನಮ್ಮ ಮುಂದೆ ಬಂದು ನಾಟಕ ಆಡ್ದೆ? ಸೈಕೋಪಾತ್ ಕಣೋ ನೀನು. ಅದು ಮುದುಕ ಅಲ್ಲ ಕಣೋ. He is my great grandfather, Daniel Alesto. No man. ನೀವು ಜೀವಂತವಾಗಿದ್ರು ನನಗೂ ಯೂಸೇ, ಸತ್ರುನು ನನಗೆ ಯೂಸೇ. ನನ್ನ ರಿಸರ್ಚ್ಗೆ ನೀವು ಒಪ್ಕೊಂಡ್ರೆ ನಿಮ್ಮ ಜೀವವನ್ನ ನಾನು ಕಾಪಾಡ್ತೀನಿ. ಯುವರ್ ಲಾಸ್ಟ್ 10 seconds are running. ಹಾಗಾದ್ರೆ ನಿಮ್ಮನ್ನ ಕಾಪಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.